ಸುಬ್ಹಾನಲ್ಲಾಹ್, ಎಂಥ ಆಶ್ಚರ್ಯ, ಅದೆಂತಹ ಮುನ್ಸೂಚನೆ. ಅಲ್ಲಾಹನ ಪ್ರೀತಿಯ ದಾಸರಿಗೆ ಆತನ ಕರೆಯ ಸೂಚನೆ ಮೊದಲೇ ಸಿಗುತ್ತೆ ಅಂತಾರಲ್ಲ, ಅದು ಸಾಲಿಷಾ ಅವರ ಬದುಕಿನಲ್ಲಿ ಅಕ್ಷರಶ ನಿಜವಾಗಿದೆ. ನಮ್ಮೆಲ್ಲರ ಪ್ರೀತಿಯ ಸಾಲಿಷಾ ಅಲ್ ಮಾಹಿರ ತನ್ನ ಬದುಕಿನ ಎಲ್ಲ ಜವಾಬ್ದಾರಿಗಳನ್ನು ಅತ್ಯಂತ ವೇಗವಾಗಿ ಮುಗಿಸಿ ಮರಣವನ್ನು ಸ್ವಾಗತಿಸುವ ರೂಪದಲ್ಲೇ ಆ ಸೃಷ್ಟಿಕರ್ತನ ರಹ್ಮತ್ತಿನಡಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಸ್ಸಲಾಮು ಅಲೈಕುಂ, ನನ್ನ ನಾಡಿನ ಸಮಸ್ತ ಪ್ರೀತಿಯ ಕರುಳಿನ ಬಾಂಧವರೇ, ಹೇಗಿದ್ದೀರಾ? ನಿಮ್ಮೆಲ್ಲರ ಕ್ಷೇಮವನ್ನು ಹಾರೈಸುತ್ತಾ ಇವತ್ತಿನ ಈ ಭಾವುಕ ಮತ್ತು ಮಾದರಿ ಬದುಕಿನ ಕಥೆಯನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನಾನು ನಿಮ್ಮ ಮುಂದೆ ಇಡುತ್ತಿರುವ ಈ ವಿಚಾರ ಕೇವಲ ಒಬ್ಬರ ಅಗಲಿಕೆ ಸುದ್ದಿಯಲ್ಲ. ಇದು ನಂಬಿಕೆ ಮತ್ತು ಅಲ್ಲಾಹನ ತೀರ್ಮಾನದ ಮುಂದೆ ಮನುಷ್ಯನ ಯೋಜನೆಗಳೇನೂ ಅಲ್ಲ ಅನ್ನೋದಕ್ಕೆ ಸಾಕ್ಷಿ. ಮಾಡಾವು ಸಮೀಪದ ಚೆನ್ನಾರ್ ನಿವಾಸಿ ಅಬ್ಬಾಸ್ ರವರ ಮಗಳಾಗಿ ಅಬ್ದುಲ್ ಬಶೀರ್ ರವರ ಸಹೋದರಿಯಾಗಿ ಜನಿಸಿದವರು ಸಾಲಿಷಾ. ನಂತರ ಕಡಬ ಸಮೀಪದ ಸುಂಗದಕಟ್ಟ ನಿವಾಸಿಯಾಗಿರುವ ಬಹು ಸಾಲಿಂ ಸಕಾಫಿ ಉಸ್ತಾದ್ ಅವರ ಪತ್ನಿಯಾಗಿ ಆ ಮನೆಗೆ ಬೆಳಕಾದವರು. ಕೇವಲ 31 ವರ್ಷ ಸಾಲಿಷಾ ಅವರ ಬದುಕನ್ನೊಮ್ಮೆ ಗಮನಿಸಿ ಬಂಧುಗಳೇ, ಅವರಿಗೆ ಆ ಅಲ್ಲಾಹನ ಕರೆಯ ಸೂಚನೆ ಮೊದಲೇ ಸಿಕ್ಕಿತ್ತೇನೋ ಅನ್ನುವ ಸಂಶಯ ಬರುತ್ತದೆ. ಯಾಕೆಂದರೆ ಸಾಲಿಷಾ ಅವರ ಬದುಕಿನಲ್ಲಿ ಎಲ್ಲವೂ ತರಾತುರಿಯಲ್ಲಿ ನಡೆದಿತ್ತು. ಒಬ್ಬ ಸತ್ಯವಿಶ್ವಾಸಿ ಅತಿ ದೊಡ್ಡ ಕನಸು ಮಕ್ಕಾ ಮದೀನವನ್ನು ಜೀವನದಲ್ಲಿ ಸಂದರ್ಶಿಸುವುದು. ಸಾಲಿಷಾ ತನ್ನ ಮಗು ಸಣ್ಣದಿರುವಾಗಲೇ ಆ ಕನಸನ್ನು ಪೂರೈಸಿಕೊಂಡಿದ್ದರು. ಅಷ್ಟೇ ಅಲ್ಲ ಬಂಧುಗಳೇ, ನಿಮಗೆ ಆಶ್ಚರ್ಯವಾಗಬಹುದು, ಬೆಳಿಗ್ಗೆ ತಾನೇ ಸಾಲಿಷಾ ಅವರು ತನ್ನಿಬ್ಬರ ಮಕ್ಕಳ ಮುಂಜಿ ಕರ್ಮವನ್ನು ಪೂರೈಸಿದ್ದರು. ಅದೆಂತಹ ವಿಧಿವಿಲಾಸ ನೋಡಿ, ಮಕ್ಕಳ ಸಂತೋಷವನ್ನು ಕಣ್ಣಾರೆ ನೋಡಿ, ಅವರ ಜವಾಬ್ದಾರಿಯನ್ನು ಅಲ್ಲಾಹನಿಗೆ ಅರ್ಪಿಸಿದ ಕೆಲವೇ ಗಂಟೆಗಳಲ್ಲಿ ಸಾಲಿಷಾ ಅವರು ಇಹಲೋಕ ಯಾತ್ರೆ ಮುಗಿಸಿದರು. ಮರಣ ಆಕೆಯನ್ನು ಸ್ವಾಗತಿಸುವ ರೂಪದಲ್ಲೇ ಬಂತು. ಸಾಲಿಷಾ ಅವರು ಪುತ್ತೂರಿನ ಕುಮ್ರಾ ಮರ್ಕಜುಲ್ ಹುದಾ ಮಾಹಿರಾ ಪದವಿ ಪೂರ್ವ ಕಾಲೇಜು ಮತ್ತು ಶರಿಯತ್ ವಿಭಾಗದ ಪೂರ್ವ ವಿದ್ಯಾರ್ಥಿನಿಯಾಗಿದ್ದರು. ಕೇವಲ ವಿದ್ಯಾರ್ಥಿನಿಯಾಗಿ ಮಾತ್ರವಲ್ಲ, ನಂತರ ಹಲವು ವಿದ್ಯಾರ್ಥಿಗಳ ಬದುಕಿಗೆ ಮಾದರಿ ಶಿಕ್ಷಕಿಯಾಗಿಯೂ ಸೇವೆ ಸಲ್ಲಿಸಿದರು. ಕುಟುಂಬದ ಪೋಷಕಿಯಾಗಿ, ಮಾದರಿ ಪತ್ನಿಯಾಗಿ ಸಾಲಿಷಾ ಅವರು ಅಲ್ಪಾವಧಿಯಲ್ಲಿ ಬದುಕಿನ ಎಲ್ಲವನ್ನೂ ಸಾಧಿಸಿಬಿಟ್ಟರು. ಆದರೆ ಕೆಲವು ಗಳಿಂದ ಸಾಲಿಷಾ ಅವರ ಅನುಭವಿಸಿದ್ದ ಅನಾರೋಗ್ಯ ಯಾತನೆ ಇದೆಯಲ್ಲ, ಅದು ಅವರ ದೈಹಿಕ ನೋವಿಗಿಂತ ಹೆಚ್ಚಾಗಿ ಮಾನಸಿಕವಾಗಿ ಅವರನ್ನು ಕಾಡಿತ್ತು. ಯಾವ ತಾಯಿಗೂ ತನ್ನ ಮಕ್ಕಳನ್ನು ಬಿಟ್ಟು ಬದುಕುವುದೆಂದರೆ ಅದರಷ್ಟು ಮಾನಸಿಕ ಯಾತನೆ ಇನ್ನೊಂದಿರಲ್ಲ. ಅನಾರೋಗ್ಯದ ಕಾರಣದಿಂದ ತನ್ನ 4 ಜನ ಮಗಳ ಜೊತೆ ಪೂರ್ಣ ಪ್ರಮಾಣದಲ್ಲಿ ಇರಲಾಗದೆ ಆ ವ್ಯಕ್ತಿ ಸಾಲಿಷಾ ಅವರಿಗೆ ಬಹಳ ನೋವು ನೀಡುತ್ತಿತ್ತು. ಸಾಲಿಷಾ ಅವರ ಗುಣಮುಖಕ್ಕಾಗಿ ಎಷ್ಟೋ ಪ್ರಾರ್ಥನಾ ಮಜಲಿಸುಗಳು ನಡೆದವು. ಸಾವಿರಾರು ಕೈಗಳು ಅಲ್ಲಾಹನ ಮುಂದೆ ಚಾಚಲ್ಪಟ್ಟವು. ಆದರೆ ಅಲ್ಲಾಹು ನಿಶ್ಚಯಿಸಿದ ಸಮಯ ಕೇವಲ 31 ವರ್ಷ ಮಾತ್ರವಾಗಿತ್ತೇನೋ. ಬಂಧುಗಳೇ, ಅಲ್ಲಾಹನ ತೀರ್ಮಾನದ ಮುಂದೆ ಮನುಷ್ಯನ ಯೋಜನೆಗಳೇನೂ ಅಲ್ಲ ಅನ್ನುವುದಕ್ಕೆ ಸಾಲಿಷಾ ಅವರ ಕಥೆಯೇ ಸಾಕ್ಷಿ. ಸ್ನೇಹಜೀವಿ ಸಾಲಿಷಾ ಅವರ ಅಲ್ಪಾವಧಿ ಬದುಕಿನಲ್ಲಿ ಎಲ್ಲವನ್ನು ಸಾಧಿಸಿ ಹೊರಟು ಹೋದರು. ಶಿಕ್ಷಕಿಯಾಗಿ ಜ್ಞಾನ ಹಂಚಿದರು, ತಾಯಿಯಾಗಿ ಮಕ್ಕಳನ್ನು ಸಂಸ್ಕಾರದಿಂದ ಬೆಳೆಸಿದರು. ಇವತ್ತು ಆ 4 ಸಣ್ಣ ಕಂದಮ್ಮಗಳ ತನ್ನ ತಾಯಿಯ ಮಡಿಲಿಗಾಗಿ ಹುಡುಕುತ್ತಿರಬಹುದು. ತಾಯಿಯ ಪ್ರೀತಿಯಿಂದ ವಂಚಿತರಾದ ಆ ಮಕ್ಕಳ ನೋವನ್ನು ಭರಿಸುವ ಶಕ್ತಿ ಅಲ್ಲಾಹು ನೀಡಲಿ. ನಾವು ಈ ಘಟನೆಯಿಂದ ಕಲಿಯಬೇಕಾದ್ದು ಇಷ್ಟೇ. ಸಾಲಿಷಾ ಅವರು ಹಾಗೆ ನಾವು ನಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸುತ್ತಿದ್ದೇವಾ? ನಾವು ಎಷ್ಟು ದಿನ ಬದುಕುತ್ತೇವೆ ಅನ್ನುವುದಕ್ಕಿಂತ ಬದುಕಿದ್ದಷ್ಟು ದಿನ ಎಷ್ಟು ಸಂಸ್ಕಾರಯುತವಾಗಿ ಬದುಕಿದ್ದೇವೆ ಅನ್ನೋದು ಮುಖ್ಯ. ಸಹೋದರಿ ಸಾಲಿಷಾ ಅಲ್ ಮಾಹಿರಾ ಅವರ ಪಾರತ್ರಿಕ ಬದುಕನ್ನು ಅಲ್ಲಾಹು ಹಸನುಗೊಳಿಸಲಿ. ಆಕೆಯ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಜನ್ನತುಲ್ ಫಿರ್ದೌಸಿಯಲ್ಲಿ ಉನ್ನತ ಸ್ಥಾನ ನೀಡಲಿ. ಅವರ ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿಯನ್ನು ಆ ಪುಟ್ಟ ಮಕ್ಕಳಿಗೂ, ಸಲೀಂ ಸಕಾಫಿ ಉಸ್ತಾದರಿಗೂ ಮತ್ತು ಇಡೀ ಕುಟುಂಬಕ್ಕೂ ಅಲ್ಲಾಹು ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ. ಬಂಧುಗಳೇ, ಈ ವಿಡಿಯೋ ನೋಡುತ್ತಿರುವ ನೀವೆಲ್ಲರೂ ಸಾಲಿಷಾ ಅವರ ಮಗ್ಫಿರತ್ ಮತ್ತು ಮರ್ಹಮತ್ಗಾಗಿ ಒಂದು ಬಾರಿಯಾದರೂ ದುವಾ ಮಾಡಿ. ಇನ್ನಾ ಲಿಲ್ಲಾಹಿ
ವ ಇನ್ನ ಇಲೈಹಿ ರಾಜಿಊನ್. ಮತ್ತು ಸಿಗೋಣ ಮತ್ತೊಂದು ವಿಚಾರದೊಂದಿಗೆ. ಅಲ್ಲಿಯವರೆಗೂ ಜಾಗೃತರಾಗಿರಿ, ನಿಮ್ಮವರನ್ನು ಪ್ರೀತಿಸಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.